ಓಪನ್ ಎಲೆಕ್ಟಿವ್ e-businessದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ನು. ವಾಟ್ ಈಸ್ ಆನ್ಲೈನ್ ಸ್ಟೋರ್ ವ್ಯಾಲ್ಯೂ ಪೇಮೆಂಟ್ ಸಿಸ್ಟಮ್? ವಾಟ್ ಈಸ್ ಎಲೆಕ್ಟ್ರಾನಿಕ್ ಪೇಮೆಂಟ್? ವಾಟ್ ಈಸ್ ಸ್ಮಾರ್ಟ್ ಕಾರ್ಡ್? ವಾಟ್ ಈಸ್ SEC ಅಂದರೆ ಸೆಕ್ಯೂರಿಟಿ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್? ಅದಾದಮೇಲೆ ವಾಟ್ ಈಸ್ ಅಕ್ಯುಮುಲೇಟಿಂಗ್ ಬ್ಯಾಲೆನ್ಸ್? ಇದಾದಮೇಲೆ ನಾನು ರಿಪೀಟ್ ಆಗಿರೋ ಕ್ವೆಶನ್ನು ಹೇಳ್ತೀನಿ, ಜೊತೆಗೆ ಇದ್ಬಿಟ್ಟು ಇನ್ನೊಂಚೂರು ಕ್ವೆಶನ್ಸ್ನ ನಾನು ಸ್ಲೈಡ್ಸಲ್ಲಿ ಕೊಡ್ತೀನಿ ವಿತ್ ಆನ್ಸರ್. ವಾಟ್ ಈಸ್ ಇ-ಕಾಮರ್ಸ್? ನೆಕ್ಸ್ಟ್ ವಾಟ್ ಈಸ್ ಇ-ಬಿಸ್ನೆಸ್ ರೆವೆನ್ಯೂ ಮಾಡೆಲ್? ವಾಟ್ ಈಸ್ ವರ್ಚುವಲ್ ಕಮ್ಯುನಿಟಿ? ವಾಟ್ ಈಸ್ C2C? ಆಮೇಲೆ 2 ಎಕ್ಸಾಂಪಲ್ ಆಫ್ ಇ-ಬಿಸ್ನೆಸ್, ಫೈರ್ ವಾಲ್ ಅಂದ್ರೇನು, ವಾಟ್ ಈಸ್ ಕ್ರಿಪ್ಟೋಗ್ರಫಿ, ಮತ್ತು ಅದರದ್ದು ಟೈಪ್ಸ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಯಾವಾಗಲೇ ಈ ಥರ ಕೇಳಿದ್ರೆ 2 ಮಾರ್ಕ್ಸ್ಗೆ ಇದ್ರ ಬಗ್ಗೆ ಒಂಚೂರು ಒಂದು 3-4 ಸೆಂಟೆನ್ಸ್ ಬರೆದು ಈ ಟೈಪ್ಸನ್ನ ನೀವೇನಾದ್ರು ಒಂಚೂರು ಚಾರ್ಟ್ ಥರ ಬರೆದ್ರೆ ಮತ್ತು ಅದ್ರ ಬಗ್ಗೆ ಒಂದು 2 ಲೈನ್ ಬರೆದ್ರೆ ಚೆನ್ನಾಗಿ ಕಾಣಿಸುತ್ತೆ 2 ಮಾರ್ಕ್ಸ್ಗೆ. ನೆಕ್ಸ್ಟು ಸ್ಪೈವೇರು, B2C ಪೇಮೆಂಟು, B2B ಪೇಮೆಂಟು, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಬಿಟ್ಟು ಇನ್ನೂ ಒಂಚೂರು ಕ್ವೆಶನ್ಸ್ ಇದೆ, ನಾನು ಸ್ಲೈಡ್ಸಲ್ಲಿ ಕೊಡ್ತೀನಿ. ಇಲ್ಲಿ ರಿಪೀಟ್ ಆಗಿರೋ ಕ್ವೆಶನ್ಸ್ ಅಂದರೆ ಡಿಜಿಟಲ್ ಚೆಕ್ ಅಂದರೆ ಏನು, ವೆಬ್ ಆ್ಯಕ್ಷನ್ ಮೀನಿಂಗು, ಇ-ಬಿಸ್ನೆಸ್ಸು, ವಾಟ್ ಈಸ್ ಇ-ಬಿಸ್ನೆಸ್, ವಾಟ್ ಈಸ್ ಇ-ಕಮ್ಯುನಿಟಿ, ಇ-ಕಾಮರ್ಸ್ ಸೆಕ್ಯೂರಿಟಿ, ಮೀನಿಂಗ್ ಆಫ್ SSL ಅಂದರೆ ಸೆಕ್ಯೂರಿಟಿ ಸ್ಟಾಕ್ ಲೇಯರ್, ಈ ಥರ ರಿಪೀಟ್ ಆಗಿದೆ. ಇದು ಬಿಟ್ಟು ನಾನು ಇದ್ರ ಪೂರ್ತಿ ಸ್ಕ್ರೀನ್ಶಾಟ್ ಎಂಡಲ್ಲಿ ಕೊಡ್ತೀನಿ. ಹಾಗೆ ಇದಾದಮೇಲಿರೋ ನೆಕ್ಸ್ಟ್ ಕ್ವೆಶನ್ಸನ್ನು ಸ್ಲೈಡ್ಸಲ್ಲಿ ವಿತ್ ಆನ್ಸರ್ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿ ಯೂಸ್ ಆದರೆ.